ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ. ಆ ನಟಿ ಯಾರು ಅಂತ ಸರ್? ಮಗ, ನಿನ್ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದ್ರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು. ಪ್ರತಿಯೊಬ್ಬನಿಗೂ ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ, ಆ ಸಾಂಗ್ ನೋಡ್ಬಿಟ್ಟಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಯಾರೆಲ್ಲರಿಗೂ ಗೊತ್ತು ಮಗ. ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಂಗೂ ಸೆಟ್ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸರ್, ಸಿನಿಮಾಗೆ ಅಸೆಟ್ ಆಗೋದ್ರಿಂದ ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗು ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ ಕೆ.ವಿ.ಎನ್. ಸರ್ ಕೇಳಿದ್ರು, ಫೇಮ್ ಲವ್ ಸಾಂಗ್ ಏನು ಮಾಡಿದಿರಿ, ಹೆಂಗೆ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು ಕೆ.ವಿ.ಎನ್. ಸರ್ ಕೇಳಿದ್ರು, ಏನು ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರಿ ಕೇಳಿದ ತಕ್ಷಣ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ಬರು ಕೇಳಿದ ತಕ್ಷಣ ಆಡ್ತಾರೆ ಇದನ್ನು. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 ಅವರ್ಸಲ್ಲಿ ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ, ಅಲ್ವಾ? ಧ್ರುವ ಸರ್ ನೀವೇ ಹೇಳಿ. ಸಾರ್ ಕೊಡೆ ಮೈಕ್ ಹತ್ರ ಮೈಕ್. ಸರ್ ನೀವ್ ಹೇಳಿ, ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ, ನನಗೆ ಎಲ್ಲರೂ ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಬಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ, ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ, ಸೆಟ್ ಆಗ್ತಾರೆ, ನಂಗೆಲ್ಲ ಸೆಟ್ ಆಗ್ತಾರೆ. ಸರ್ ಇಲ್ಲ, ಮುಗೀತು, ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯಿತು, ಎಲ್ಲರೂ ಡಬ್ಬಿಂಗು ಮಾಡಿಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ, ಇನ್ನು ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್, ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್.